ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನಿ. ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಜೊತೆ ಕಾಲ ಕಳೆದು ಅವನ ಬಗ್ಗೆ ಅವನ ಆಂತರಿಕ ಭಾವಗಳನ್ನೆಲ್ಲ ಅರಿತುಕೊಂಡಿರುವಂತಹ ಎಲ್ರಿಗೂ ಇವತ್ತು ಅವನನ್ನು ಹಾರೈಸ್ಲಿಕ್ಕೆ ಬಂದಿದ್ದೀರಾ. ಇದರಿಂದ ನಮಗೆ ಲಾಭ ಆಗಿದೆ, ಅದಕ್ಕೋಸ್ಕರ ನಿಮಗೆ ನನ್ನಿ. ಸಿನಿಮಾ ಶುರುವಾದಾಗ ಆ್ಯಕ್ಚುಲಿ ಇಂಡಸ್ಟ್ರಿಯ ಪರಿಸ್ಥಿತಿ ಹೋಗ್ತಾ 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 ಇನ್ನೂ ಹದಗೆಡ್ತಾನೆ ಹೋಗ್ತಾ ಇದೆ. ಸುಳ್ಯ ಕೇಳೋಣ, ಪ್ರೇಕ್ಷಕ ಒಬ್ಬನನ್ನೇ ನಂಬಿಕೊಂಡು ಸಿನಿಮಾ ಮಾಡುವ ಒಂದು ಅಯೋಮಯ ಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಈಗ ನಾವು ಟಿವಿಗೆ ಹೋಗ್ತೀವಿ, OTTಗೆ ಹೋಗ್ತೀವಿ, ಅವ್ರಿಗೆಲ್ಲಾದರೂ ಹೋಗ್ತೀವಿ ಅನ್ನುವ ಸಿನಿಮಾಗಿಂತ ಈಗ ಪ್ರೇಕ್ಷಕನೇ ಫೈನಲ್ ಆಗಿ ಉಳ್ಕೊಂಡಿರುವ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಮೊದಲಿಂದಲೂ ತಲೆ ಇರೋರು ಯಾರೂ ಸಿನಿಮಾ ಮಾಡಬಾರ್ದು, ಮಾಡಲ್ಲ. ಸಿನಿಮಾ ಮಾಡೋರು ಎಲ್ಲರೂ ನನ್ನ ಮಂಡೆಯಿಂದ ಬಂಡೆ ಚಚ್ತೀನಿ ಅನ್ನುವಂತಹ ಬಾಂಡತನ ಯಾರಿಗಿದೆಯೋ ಅವರಷ್ಟೇ ಸಿನಿಮಾ ಮಾಡೋದು. ಎಲ್ಲ ಕ್ಷೇತ್ರದಲ್ಲಿ ಇವರ ಆ್ಯಕ್ಟರ್, ಇವರ ಟೆಕ್ನಿಷಿಯನ್, ಇವರ ಪ್ರೊಡ್ಯೂಸರ್, ಇವರ ಡಿಸ್ಟ್ರಿಬ್ಯೂಟರ್. ಇದು ಸಾಮಾನ್ಯದವರಿಗೆ ಅಲ್ಲ. ಇದು ವಿಧಿ ಬರವನ್ನೇ ಬದಲಾಯಿಸ್ತೀನಿ ಅಂತ ಹಠ ಇಟ್ಕೊಂಡು ಮಾಡಿರುವ ಮನುಷ್ಯ ಸಂಕಲ್ಪ ಇರುವಂಥವರೇ ಸಿನಿಮಾ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಸಾಧ್ಯ. ಸೊ ಈಗ ಅದು ಅಂಡರ್ಲೈನ್ಡ್ ಆಗಿಬಿಟ್ಟಿದೆ ಹೊರತಾಗಿ. ಯಾವಾಗ 1912 ಇತ್ತೋ ಏನೂ ಗೊತ್ತಿಲ್ಲದೆ ಇದ್ದಾಗ ಸಿನಿಮಾ ಶುರು ಮಾಡಿದ್ವಿ. ಪೋಸ್ಟ್ ಪ್ಯಾಂಡಮಿಕ್ ನಾವು ಇವತ್ತು ಆ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ಅಂಥ ಸಂದರ್ಭದಲ್ಲಿ ಇವ್ರಿಗೆ ಅದು ಏನು ಖಚಿತ ಗೊತ್ತಿಲ್ಲ, ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ ಶುರು ಹಚ್ಕೊಂಡ್ರು. ಆ್ಯಂಡ್ ಆಫ್ ಆಲ್ ದ ಪೀಪಲ್ ಹಿ ಕಾಲ್ಡ್ ಮೀ. ನಾನು ನನ್ನ ಇದರಲ್ಲೇ ಬಂದಿದ್ದೆ, ಒಳ್ಳೆ ಡೈರೆಕ್ಟ್ರು ಕಮರ್ಷಿಯಲ್ ಆಗಿ ಮಾಡಲ್ಲ ಅಂತೇಳಿ. ಇವ್ರು ಒಂದೇ ಮಾಡ್ರು, ನೀವು ಸಿನಿಮಾ ಮಾಡಿ, ನಾನು ಅದನ್ನು ಕಮರ್ಷಿಯಲ್ ಮಾಡಿಬಿಡ್ತೀನಿ ಅಂತೇಳಿ. ನನಗೂ ಓಕೆ, ಯಾಕಂದ್ರೆ ನಮಗೆ ಮಾರ್ಕೆಟಿಂಗ್ ಎಲ್ಲ ನಾನು ಸ್ವಲ್ಪ ವೀಕಿ. ಹೌದು, ಖಂಡಿತ. ಸೊ ಹಾಗಾಗಿ ಶುರುವಾಯಿತು ಸಿನಿಮಾ. ಶುರುವಾದಾಗ ನಾವು ಮುಖ್ಯವಾಗಿ ಅವಾಗೆಲ್ಲ ಹುಡುಕ್ತಾ ಇರಬೇಕಾದ್ರೆ ಈ ಸಿನಿಮಾನ ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ನಟ ಬೇಕಿತ್ತು. ಮಾರ್ಕೆಟಿನ ಹಂತದಲ್ಲಿ ದೊಡ್ಡ ಸ್ಟಾರ್ಸ್ ಯಾರು, ಮತ್ತು ಕತೆಗೂ ಸೂಟ್ ಆಗ್ತಿಲ್ಲ. ನಮ್ಮ ಟೀಸರ್ಲಿ ಹೇಳಿದ್ರು, ಅವ್ರು ನಮ್ಮ ಕತೆಗೆ ಸೂಟ್ ಆಗಿಲ್ಲ, ಸ್ಟಾರ್ ಬರ್ತೀನಿ ನಮಗೇನು ಅನ್ನೋದು ರೀತಿಯಲ್ಲಿ. ಸೊ ಅವ್ರ ಸ್ವಲ್ಪ ಆದರೂ ಜನರ ಮಧ್ಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಇದಂತ ಆ ಟೈಮಲ್ಲಿ ಬಿಗ್ ಬಾಸ್ ಖ್ಯಾತಿ ಇದೆಲ್ಲವೂ ಮಾರ್ಕೆಟಿಂಗ್ ಡಿಸಿಷನ್ನಿಂದಲೇ ನಾವು ಇವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವರು ಬಂದರು. ಹಂತವಾಗಿ ಕಾರ್ತಿಕ್ ಅವರು ನಮ್ಮನ್ನು ಆವರಿಸ್ಕೊಂಡಿರೋ ರೀತಿ ಹೇಗಿತ್ತು ಅಂದರೆ, ನಾವು ಅಂದ್ಕೊಂಡಿರೋ ಬಜೆಟ್ ನಂದು ಒಂದಿದೆ ಅಂದ್ರೆ, ನಾವು ಯಾವತ್ತೋ ಬಜೆಟ್ ಹತ್ಕೊಂಡ್ರೆ ಅದ್ರ ಅಕ್ಕಪಕ್ಕನೇ ಯಾವತ್ತೂ ಇರ್ತೀನಿ. ಬಟ್ ಹಂತವಾಗಿ ಇವತ್ತು ನಾವೇನು ಅಂದ್ಕೊಂಡಿದ್ದೀವೋ ಆ ಸಿನಿಮಾ ಆ ಹಂತದಲ್ಲಿ ಉಳಿದಿಲ್ಲ. ಇದು ಇವತ್ತಿಗೆ ಯಾವ ಪದ ನಾನು ತುಂಬ ಡಿಟೆಸ್ಟ್ ಮಾಡ್ತೀನಿ, ನಾವು ಪ್ಯಾನ್ ಇಂಡಿಯಾ ಅಂಥೇಳಿ, ಅದರ ಮಟ್ಟಕ್ಕೆ ಬೆಳೆಯುವ ಎಲ್ಲ ಲಕ್ಷಣಗಳು ತಗೋಬಿಟ್ಟಿದೆ. ಸೆಟ್ಗಳು ದೊಡ್ಡದಾಗ್ತಾ ಇದೆ, ಬಜೆಟ್ ದೊಡ್ಡದಾಗ್ತಾ ಇದೆ. ಏನು 5 ಜನ ಇದ್ರು, ಈಗ 50 ಜನರು ಬೇಕು ನಮಗೆ ಹೊಡೆಯೋಕ್ಕೆ ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟ್ ದೊಡ್ಡದಾಗ್ತಾ ಇದೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಎಲ್ಲರೂ ಇವತ್ತು ಈ ಹುಟ್ಟು ಹಬ್ಬದ ದಿನ ಆಚರಿಸ್ತಾ ಇರೋ ಈ ಹುಡುಗ ಅಷ್ಟು ನಂಬಿಕೆ ಈ ಕ್ಷಣದಲ್ಲಿ ಒಬ್ಬ ನಿರ್ಮಾಪಕನಿಗೆ ಮತ್ತು ಒಬ್ಬ ನಿರ್ದೇಶಕನಿಗೆ ಕೊಡ್ತಾನಂದ್ರೆ ಅವನೇನು ಅಂಥೇಳಿ. ಸೊ ಹಾಗಾಗಿ ಹುಟ್ಟು ಹಬ್ಬದ ನಲ್ವರಕೆಗಳು ಗೆಳೆಯ, ನೀವು ಅಷ್ಟು ನಂಬಿಕೆ ನೀವು ನಮಗೆ ತಂದು ಕೊಟ್ರಿ. ಮಾಡಿದ ಇವನು ನೋಡೋಕ್ಕೆ ಬರ್ತಾರೋ ಅದು ನಮ್ಗೆ ಗೊತ್ತಿಲ್ಲ, ಅದು ಹಣೆ ಬರ ಇವತ್ತು ಯಾರೆಲ್ಲ ನೋಡೋಕೆ ಬರ್ತಾರೆ ಅವ್ರ 4 ಜನರಿಗೆ ಇವನನ್ನು ನೋಡು, ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ನಂಬಿಕೆ ನಾವಿಬ್ಬರು ಸೇರೆ ಮಾಡಿರೋದು. ಇಬ್ಬರು ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಟೀಮ್ ಸೇರೆ ಮಾಡಿರೋದು. ಸೊ ಇದೆಲ್ಲದರ ನಡುವೆ ಒಂದು ಸಿನಿಮಾ ಆಗಿ ಮೂಡಿ ಬಂದಿರುವಂಥ ಸಂದರ್ಭದಲ್ಲಿ ಇದು ಇದಾಗ್ತಿದೆ. ಜಸ್ಟ್ ಕ್ಯಾರೆಕ್ಟರ್ ರಿವೀಲ್ ಪಂಚ್, ನಾವಿನ್ನೂ ಟೀಸರ್ ಅಂತಲೂ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಆದರೆ ಏನಾಗುತ್ತೆ, ಪ್ರತಿ ಸಲ ನಮ್ಮ ಸ್ಟಾರ್ ಬರ್ತಾಗ ಏನೋ ಬಿಡ್ತೀವಲ್ಲ ಅಂತ ನಮ್ಗೆ ಹೀರೋ ಒಪ್ಕೊಂಡು ಆಯ್ತು. ನಾವೀಗ ಈಗ ಜನ ಒಪ್ಕೋಬೇಕಷ್ಟೇ, ಯಾಕಂದ್ರೆ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಮೇಡಮ್ ಅವರು ಹೇಳಿದರು ಅವತ್ತಿನ ಹಾರ್ಡ್ ವರ್ಕ್ ಅಂತೇಳಿ, ಅದು ತುಂಬ ಇವತ್ತಿನ ಹೆಚ್ಚಿನ ಹುಡುಗಿಯರಲ್ಲಿ ನಾನು ಗಮನಿಸ್ತಾ ಇಲ್ಲ. ಅಟ್ಲೀಸ್ಟ್ ವಿ ಆರ್ ಆಲ್ ಸೇಮ್ ಜನ್ರೇಷನ್, 2000ಗೆ ದೊಡ್ಡವರಾದವ್ರು ನಾವೆಲ್ಲರೂ. ಸೊ ಈಗ 2020ಗೆ ಬರ್ತಾ ಇರುವಂತಹ ಹುಡುಗಿಯನ್ನು ನೋಡ್ಬೇಕು ನಮ್ಗೆ ಭಯ ಆಗುತ್ತೆ. ಈ ಲಿಟ್ರಲಿ ಹೇಳ್ತಾ ಇದ್ದೆ, ಒಬ್ಬರಿಗೆ ರೋಲ್ ಇದೆ ಬನ್ನಿ ಅಂತ. ಇಲ್ಲ, ಅವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದ್ವಿ ಸರ್, ಆ ಡೇಟ್ಸ್ ಬಿಟ್ಟು ಆಯ್ತಪ್ಪ, ಟ್ರಿಪ್ಪೇ ಮಾಡ್ಕೊಂಡಿರೋ ನೀನು, ಬಿ ಆನ್ ದಿ ಸೇಮ್ ಟ್ರಿಪ್ ಅಂತ ಹೇಳ್ಕೊಂಡು ನಾವು ಹೇಳಿದ್ವಿ. ಇದೆಲ್ಲದರ ನಡುವೆ ಸಮಡಿ ಹೂ ಇಸ್ ಡೆಡಿಕೇಟೆಡ್, ಇಲ್ಲ ನಾನು ಬೆಳಿಬೇಕನ್ನೋ ಕೆಚ್ಚಿಗಿಂತ ಐ ಹ್ಯಾವ್ ಟು ಡೂ ಇಟ್. ಸಿನಿಮಾ ಇನ್ನೇನು ಅಲ್ಲ, ನಾವು ವಿಕ್ರಮ್ ಸರ್ ಅಲ್ಲಿ ಹೇಳ್ತಾ ಇದೆ, ಇದು ಆಗಲ್ಲ ಅಂತ ಗೊತ್ತಿದ್ದೆ ನಾನು ಮಾಡಿದೆ ಅನ್ನೋದಿರುತ್ತಲ್ಲ, ಅಷ್ಟರಲ್ಲಿ ಉಳಿದದ್ದು ನೇಮು ಫೇಮು ಹಣ ಎಲ್ಲವೂ ಅದು ಸೆಕೆಂಡ್ರಿ, ಅದಕ್ಕೆ ಬರುವಂಥ ಪರ್ಕ್ಸ್ ಅಂಡ್ ಇದು ಅದು ಆ ಕ್ಷಣಕ್ಕೆ ನಾನು ಆಗದೆ ಇದ್ದನ್ನು ನಾನು ಮಾಡಿಬಿಟ್ಟೆ ಅನ್ನೋದಿರುತ್ತಲ್ಲ, ಇದನ್ನೇ ತಗೋದಾಯ್ತು. ಸೊ ಪಾತ್ರ ಹೇಗಿತ್ತು, ಇಟ್ ವಾಸ್ ಕಂಪ್ಲೀಟ್ ಚಾಲೆಂಜ್. ಮಾಡಲಿಕ್ಕೆ ನನಗೆ ಚಾಲೆಂಜ್ ಆಗಿತ್ತು, ಈ ಜಾನರೇ ನನಗೆ ಗೊತ್ತಿಲ್ಲ, ಇದಕ್ಕೋಸ್ಕರ ನಾನು ಪ್ರಿಪೇರ್ ಆಗಬೇಕಾಯ್ತು. ನಾನು ಮತ್ತೆ ಒಂದು ಇದೇನು ಅಂದರೆ, ಒಂದು 15-20 ವರ್ಷ ಇಲ್ಲ, ಬಹುಶಃ ಇನ್ನೂ ಹಿಂದಿಂದಲೂ ನನಗೆ ಈ ಅಕಲ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಲ್ಪ ಇವ್ರುಗಳ ಜೊತೆನೇ ಓಡಾಡ್ತಾ ಇದ್ದಿದ್ದರಿಂದ ಒಂದಷ್ಟು ಜ್ಞಾನ ಇತ್ತು. ಬಟ್ ಅದನ್ನು ಸಿನಿಮಾಗೆ ತರಲಿಕ್ಕೆ ಇರುತ್ತಲ್ಲ. ಸೊ ಹಾಗಾಗಿ ನೀವು ಒಂದು ಪ್ರವೇಶಿಕೆ ಅಂತ ತಗೊಳ್ಳಿ, ನಮ್ಮ ಅದ್ರ ಒಂದು ಪಾತ್ರದ ಒಳಗಡೆ ಒಂದು ಆತ್ಮ ಬರುತ್ತೋ ಇಲ್ಲೋ ಸೆಕೆಂಡ್ರಿ, ಅದನ್ನು ನೀವು ಸಿನಿಮ್ಯಾಟಿಕ್ ಆಗಿ ತೋರಿಸೋದು ಹೆಂಗೆ ತೋರಿಸ್ಬೇಕು ಅನ್ನೋದು ಒಂದು ಹಠ. ಅದು ಸಿನಿಮಾದಲ್ಲಿ ಏನು ತೋರಿಸ್ತೀವಿ, ಅದೊಂದು ದೇವ ಬಂದ್ಕೊಂಡು ಒಳಗಡೆ ಸೇರ್ತೀವಿ, ಇಲ್ಲ ಅದು ಅಭಿನಯದ ಮೂಲಕನೇ ಅದು ತೋರಿಸ್ಬೇಕಾಗತ್ತಲ್ಲ. ಮೇಡಮ್ ಯಾರು ಚೆನ್ನಾಗಿ ಪದ ಬಳಸಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ. ಸೊ ಆ ರೀತಿಯ ಒಂದು ಭಾವನೆ ಇದೆಯಲ್ಲ, ಅದನ್ನು
ನಟರನ್ನ ತರಿಸೋದು ಅನ್ನೋ ರೀತಿಯಲ್ಲಿ ಬರುವಂಥದ್ದು, ಅದು ಕಡಿಮೆ ಪ್ರಮಾಣದ ನಟರಿಗೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಟನಾಗಿ ಬಂದವನು, ನಾಯಕ ನಟನಾಗಿ ಬಂದವನು, ಈಗ ಅದಕ್ಕೆ ಆ ಪದ ಕನ್ನಡದಲ್ಲಿ ಸರಿಯಾದ ಸವ್ಯಸಾಚಿ ಅನ್ನೋದು ಇರ್ಬೋದು, ಹೀರೋ ಆಗಿದ್ದಾನೆ ಈಗ ನಮ್ಮ ಸಿನಿಮಾದ ಪೋಸ್ಟ್ ಆ್ಯಸ್ ಆ್ಯಕ್ಟಿಂಗ್ ಬೂತಲ್ಲಿ. ಕ್ಲೈಮ್ಯಾಕ್ಸು ಮತ್ತೊಂದು ಸಾಂಗ್ ಅಷ್ಟೇ ಉಳಿದಿದೆ ಅವರ ಭಾಗದ್ದು, ಉಳಿದದ್ದೆಲ್ಲ ನಾವು ಶೂಟ್ ಮಾಡ್ತಾ ಇದ್ದೀವಿ. ಆ ಕ್ಲೈಮ್ಯಾಕ್ಸೇ ನಾವೀಗ ಇಡೀ ಅಕ್ಟೋಬರು ಮತ್ತು ನವಂಬರ್ ಹಾಕೊಂಡಿದ್ದೆ, ಅರ್ಧ ನವಂಬರ್ ಇರೋದು. ಇಷ್ಟು ದೊಡ್ಡ ಆಗಿಬಿಟ್ರೆ ನಮ್ಮ ಸಿನಿಮಾ ಮುಗಿಯುತ್ತೆ. ಶುರು ಆದರೆ ಮುಂದಿನ ವರ್ಷ ಬಿಡುಗಡೆ ಆಗುತ್ತೆ. ಮುಂದಿನ ವರ್ಷದಲ್ಲೇ ಕಾರ್ತಿಕ ಮಾಸ ಒಂದು ದೊಡ್ಡದಾಗಿ ನಡೆಯಲಿದೆ. ಸೊ ಹಂಗಾಗಿ ದೊಡ್ಡ ಪಾರ್ಟಿ ಅವಾಗ ಕೇಳ್ತೀವಿ, ಇವತ್ತು ಸಣ್ಣ ಪಾರ್ಟಿ ಇರಲಿ. ಸೊ ಹ್ಯಾಪಿ ಬರ್ಡೇ, ಖುಷಿ ಆಯಿತು. ಇಟ್ಸ್ ನಾಟ್ ಎವ್ರಿ ಡೇ ದಟ್ ಐ ವಾಂಟ್ ಟು ವಿಶ್ ಆ್ಯಕ್ಟರ್ಸ್ ಹ್ಯಾಪಿ ಬರ್ಡೇ, ಬಿಕಾಸ್ ಸ್ವಲ್ಪ ಇರಿಟೇಷನ್ ಇದೆ ನಮ್ಗೆ ಅವ್ರ ಜೊತೆ. ವಿತ್ ಯು ನೋ ನೆವರ್. ಥ್ಯಾಂಕ್ಸ್. ನಮಗೆ ಆ್ಯಕ್ಟ್ರಾಗಿ ಬಂದೆ, ನನ್ನ ಗೆಳೆಯನಾದೆ, ನನ್ನ ಮಗನ ಫೇವ್ರೇಟ್ ಆಗಿದೆಯಾ ಎಲ್ರಿಗೂ ಗೊತ್ತು. ಇದು ಈಗ ಏನಾಗ್ತೀನಿ ಅಂತ ಹೇಳಿದ್ರೆ, ನಾನು ದೊಡ್ಡನ ಕಾರ್ತಿಕ್ ಮಾಸ್ಟರ್ ಹೀರೋ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಒಬ್ಬ ಮಗುವಿನಲ್ಲೂ ಅಂತ ಒಂದು ಪ್ರೇರಣೆ ತಂದು ಕೊಟ್ರಿ. ಸೊ ಹಂಗಾಗಿ ಥ್ಯಾಂಕ್ಸ್. ಸೊ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮತ್ತು ನನ್ನ ತಾಯಿಯರನ್ನು, ಯಾಕಂದರೆ ಯಾಕೆ ಇನ್ನೂ ಬಿಟ್ಟಿದ್ದಾರೆ, ಯಾಕೆ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಇಟ್ಕೊಂಡಿದ್ದಾರೆ, ನಮ್ಮನ್ನು ಉಳಿಸ್ಕೊಂಡಿದ್ದಾರೆ, ನಮ್ಮನ್ನು ಇನ್ನೂ ಪ್ರೀತಿಸ್ತಾ ಇದ್ದಾರೆ. ಸೊ ನಿಮ್ಮಿಬ್ರಿಗೂ ತುಂಬ ಥ್ಯಾಂಕ್ಸ್.